ನಿಂತು ಮಾತನಾಡುವಷ್ಟು ಸೊಕ್ಕ ನೀನನ್ನ ಈ ಬಂದೂಕಿನಿಂದ ಸೊಟ್ಟು ಬಿಡ್ತೀನಿ ಮಗನ, ಸೊಟ್ಟು ಬಿಡ್ತೀನಿ. ಲೇ ಗೌಡ, ಗಂಡು ಗಂಡಿಗೆ ಪಡೆದ ಈ ಗಂಡಿಗೆ ನಿನ್ನ ಬಂದೂಕಿನ ಗುಂಡು ಏನ್ ಮಾಡ್ತಾರೆ ಮಗನ? ನಿನ್ನ ಹೆಂಡತಿಯನ್ನು, ನಿನ್ನ ರುಂಡವನ್ನು ಕಳೆದುಕೊಂಡು ನಿನ್ನ ಹೆಂಡತಿ ರಂಡಿಯಾಗುವ ದಿನ ಹಿಂದೆ ಇರಬೇಕು. ಇಂಥ ಶೂರ್ಚೆ ನಮ್ಮ ಒಳಗ ಒಬ್ಬ ವಿಷ್ಣುಮೂಲ ಹುಟ್ಟುಬಿಡ್ತು. ಅಂತ ಶೂರ ಲಕ್ಷ್ಮಣನಿಗೆ ಈ ವೈಕು ತೆಗೆದ್ಬಿಡ್ರಿ. ತಂಗಿ ತನ್ನ ಅಳಿಯ ನರ್ಸ್ಯನ ಕರ್ಕೊಂಡು ಒಂದು ಕಂದೀಲ ಹಚ್ಕೊಂಡು ಕೂತಿದ್ದ ಊಟಕ್ಕ. ಅವಾಗ ಒಂದು ನಮ್ಮೊಳಗ ಹುಟ್ಟಿದ್ನಲ್ಲ ಒಂದು ವಿಷ್ಣುಗಳು, ಅವ್ರಿಗೆ ಕರ್ಕೊಂಬಂದ್ರು ಬ್ರಿಟಿಷರು. ಆ ಗೌಡ ಬ್ರಿಟಿಷರಿಗೆ ಕೊಟ್ಟ 2 ಲಕ್ಷ ಬಹುಮಾನನ. ವೀರ ಸಿಂಧೂರ ಲಕ್ಷ್ಮಣನನ್ನ ಹಿಡಿದು ಕೊಟ್ಟವರಿಗೆ 2 ಲಕ್ಷ ಬಹುಮಾನ ಅಂತ ಡಂಗೂರು ಸಾಡಿದ್ರು. ಅದರಾಗ ನಮ್ಮೊಬ್ಬ ಹುಟ್ಟಿಗೆ ಅಂದ ವಿಷುವಳ್ಳು. ಅವಾಗ ಬ್ರಿಟಿಷರು ಕರ್ಕೊಂಡು ಹೋದ. ಲಕ್ಷ್ಮಣ ತನ್ನ ತಂಗಿ ಅಳಿಯನ್ನ ಕರ್ಕೊಂಡು ಒಂದು ಕಂದೀಲ ಹಚ್ಕೊಂಡು ಊಟಕ್ಕೆ ಕೂತಿದ್ದ. ಆ ಕಂದೀಲ ಮುಂದೆ ಕೂತಿರ್ತಕ್ಕಂಥವನೇ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳುದಷ್ಟೇ ತಡ ಬ್ರಿಟಿಷರು ಗೊಂಡು ಹಾಕಿಬಿಟ್ರು. ಮೋಸಾತ್ಲೇ ದರ್ಶ, ಮೋಸಾತೋ, ಇಲ್ಲಿಂದ ಪಾರಾಗ್ರಿ. ಸತ್ತು ನಾವು ನಿನ್ನ ಜೊತೆ ಸಾಯ್ತೀವಿ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಮಾವ, ನಿನ್ನನ್ನು ಬಿಟ್ಟು ನಾನು ಹೋಗುದಿಲ್ಲ. ಹೋಗ್ರು, ಈ ಒಬ್ಬ ಲಕ್ಷ್ಮಣ ಸತ್ತೇನಾಯ್ತು, ಊರಿಗೊಬ್ಬ ಲಕ್ಷ್ಮಣನಾಗಿ ಬದುಕೋಗ್ರು. ಅಮ್ಮ ಅಮ್ಮ, ಸಿಂಧೂರ ಮಣ್ಣಿನ ಋಣ ಇಲ್ಲಿಗೆ ಮುಗಿತಮ್ಮ. ಅಮ್ಮ, ಇಲ್ಲಿಗೆ ಈ ಮಣ್ಣಿನ ಋಣ ಮುಗಿತಮ್ಮ. ಅಮ್ಮ, ನನ್ನನ್ನು ನಿನ್ನ ಮಡಿಲಲ್ಲಿ ಕೊಲ್ಲಮ್ಮ. ಅಮ್ಮ,